ನಮಸ್ಕಾರ ಎಲ್ಲ ದೊಡ್ಡವ್ರಿಗೆ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದ್ರಿ ಅನ್ಕೊತೀನಿ. ನಾನಂತೂ ಆರಾಮದೀನಿ. ನೀವು ಆರಾಮಿರ್ರಿ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಆದರೆ ಸಂಕ್ರಾಂತಿ ಹಬ್ಬ ಆದರೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದ ಕಾರಣದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಶುಂಠಿ ಗಿಂಟಿ ಮಾರೋದಿತ್ತು, ಹಿಂಗಾಗಿ ಆಗಲಿಲ್ಲ ವಿಡಿಯೋ ಮಾಡೋಕ್ಕೆ. ಮತ್ತು ಇದಕ್ಕೆ ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡತ್ತೀನಿ ರೀ. ದಯವಿಟ್ಟು ಕ್ಷಮಿಸ್ರಿ, ಯಾಕಂದ್ರೆ ಈ ವಿಡಿಯೋಗಳೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ಕಡೆಗೆ ಬರ್ರಿಪ್ಪ. ಈಗ ಏನಪ್ಪ ಅಂತಂದ್ರೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡಕತ್ತೇನೆ ಅಂತಂದ್ರೆ, ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂತಂದ್ರೆ ಅದಕ್ಕೆ ಮೊದಲು ಫೀಡ್ ಯಾವುದೆಲ್ಲ ಮೇಂಟೈನ್ ಮಾಡ್ತೀರಿ ಅಂತೇಳಿ ತಿಳ್ಕೊಂಬರನ್ರಿ. ಆದ್ರೆ ತಿಳ್ಕೊಳಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ಹಂಗೆ ವಿಡಿಯೋಗಳು ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅನಂತರ ವಿಡಿಯೋ ನೋಡಿರಿ. ವಿಡಿಯೋ ನಿಮ್ಗೊಂದು ಇಷ್ಟ ಆದರೆ ಮತ್ತೊಂದು ಲೈಕ್, ಒಂದು ಕಮೆಂಟ್ ಇರಲಿ ಅಂಥೇಳಿ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಅಲ್ಲಿ ಆಮೇಲೆ ನಿಮಗೆ ಮಾಹಿತಿ ಗೊತ್ತಾಗೈತಿ. ಬರ್ರಿ. ಈಗ ಏನಪ್ಪ ಅಂತಂದ್ರೆ, ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಫೀಡೆಲ್ಲ ಯಾವ್ದು ಹಾಕ್ಬೇಕಂತಂದ್ರೆ, ನಿಮ್ಮ ಹತ್ರದಾಗ ಅಥವಾ ನಿಮ್ಮ ಮನೆ ಒಳಗೆ ಯಾವುದೆಲ್ಲ ನೀವು ಬೆಳಿತೀರಿ ಅಂದ್ರೆ ಕಾಳು ಕಡಿ, ಈ ಗೊಂಜಾಳ ಆಗಲಿ, ಆಮೇಲೆ ಮತ್ತಿನ್ನೊಂದೇನಪ್ಪ ಹುಳ್ಳಿ ಆಗಲಿ, ಕಡಿಮೆ ನಿಮ್ಗೆ ಭಾರ ಕಡಿಮೆ ಅನ್ಸ್ಬೇಕು. ಸಾಕಾಣಿಕೆ ಮಾಡಕತ್ತಾಗ ಫೀಡಿನ ಭಾರ ಕಡಿಮೆ ಆಗ್ಬೇಕು. ಈಗ ಅಕ್ಕಿ ಆಗಲಿ, ಹೊಟ್ಟಾಗಲಿ, ಯಾವ ಹೊಟ್ಟು ಅಂತೇಳ್ರಿ, ಈ ಕೊಬ್ಬಟ್ಟು ಅಂತ ಸಿಗ್ತೈತೆ ರೀ. ಯಾವುದು ಅಕ್ಕಿ ಹಾಕಿದ ಮೇಲೆ ಮಿಲ್ ಒಳಗೆ ಒಂದು ಕೊಬ್ಬಟ್ಟು ಅಂತ ಸಿಗ್ತೈತಿ, ಆ ಕೊಬ್ಬಟ್ಟು. ಆಮೇಲೆ ವೇಸ್ಟೇಜ್ ತರಕಾರಿ. ಮತ್ತು ಕಡೆಗೆ ಏನಪ್ಪ ಅಂತಂದ್ರೆ, ನಿಮ್ಮ ಮನೆ ಒಳಗೆ ಈಗ ಮುಸುರಿ ಅಂತ ಇರ್ತೈತಿ, ಈ ತಿಂದು ಉಳಿದಿರೋದು ಮುಸುರಿ ಇರ್ತೈತಲ್ಲ, ಅನ್ನ ವೇಸ್ಟೇಜು ಆ ಥರ ಈ ಥರದ ಇರ್ತದಲ್ಲ ಅದನ್ನು. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ನಿಮ್ಮದು ಹತ್ರದಾಗ ನಿಮ್ಗೆ ಯಾವ ಒಂದು ಸಿಟಿ ಹತ್ತಿರ ಆಗಲಿ ಹಿಂಗೆ ಏನಾರು ಇದ್ರೆ ವೇಸ್ಟೇಜ್ ತರಕಾರಿಗಳು ಸಿಗ್ತದೆ ರೀ, ಅಂಥ ವೇಸ್ಟೇಜ್ ತರಕಾರಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ನೀವು ಯಾವುದು ಫೀಡ್ ಒಳಗೆ ಎಷ್ಟು ಖರ್ಚು ಕಡಿಮೆ ಮಾಡ್ಕೊತೀರಿ ಅಷ್ಟು ನಿಮ್ಗೊಂದು ಲಾಭ ಅನ್ಸತ್ತೆ ರೀ. ಅದು ಇನ್ನೂ ಕಡಿಮೆ ಆಗ್ಬೇಕಪ್ಪ ಅಂತಂದ್ರೆ ನಾ ಹೇಳ್ದಂಗೆ ಇಷ್ಟೆಲ್ಲ ಫೀಡನ್ನು ಹಾಕ್ಕೊಟ್ರಿ. ಮತ್ತು ಜೋಳ, ಈ ಗೊಂಜಾಳ ಮತ್ತು ಈ ಜೋಳ ಐತಲ್ರಿ, ಮತ್ತು ನಿಮಗೀಗ ಭಾಳ ಅವಕ್ಕೆ ಚಲೋ ರೀ ನಾಟಿ ಕೋಳಿಗೆ. ಯಾಕಂದ್ರೆ ಅದೊಂದು ಬೆಳವಣಿಗೆ ಆಗೋಕ್ಕೆ ಭಾಳ ಮುಖ್ಯ ರೀ ಆಹಾರ ಅದ್ರದ್ದು. ನೀವು ಯಾವುದೋ ತಂದು ಹಾಕ್ರಿ ಅವಕ್ಕೆ, ನೀವು ಯಾವುದೇ ಫೀಡ್ ತಂದು ಹಾಕಿರಿ, ಯಾವುದೂ ವೇಸ್ಟೇಜ್ ಅಂತ ಏನು ಇರ್ತೈತಲ್ರಿ ಎಲ್ಲನೂ ತಿಂತಾವ್ರಿ ಅವು. ಯಾವುದು ತಿನ್ನಂಗಿಲ್ಲ, ಎಲ್ಲನೂ ತಿಂತಾವೆ. ಅದಕ್ಕೇನೇನಪ್ಪ ಅಂತಂದ್ರೆ, ನೀವು ಫೀಡನ್ನು ಕಡಿಮೆ ಮಾಡಬೇಕಪ್ಪ, ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಮಾಡ್ಬೇಕು, ಖರ್ಚು ಕಡಿಮೆ ಮಾಡಬೇಕು ಅಂತಂದ್ರೆ ಆದಷ್ಟು ನಿಮ್ಗೆ ಫ್ರೀಯಾಗಿ ಸಿಗೋದು ಈಗ ಗೊಂಜಾಳ, ಜೋಳ ಮತ್ತು ಅಕ್ಕಿ, ನಿಮ್ಮದು ಫೀಡ್ ಇದ್ಯಾವುದು ಹೊಟ್ಟು ಅಂತಂದೇನಲ್ಲ ಕೊಬ್ಬಟ್ಟು, ಈ ಫೀಡನ್ನೆಲ್ಲ ಬಿಟ್ಟು ನಿಮ್ಗೆ ಇನ್ನೊಂದು ಫ್ರೀಯಾಗಿ ಸಿಗುವಂಥದ್ದು ತರಕಾರಿ ಆಗಲಿ, ಮುಸುರಿ ಆಗಲಿ, ಮತ್ತು ಆ ಥರ ಈ ಥರ ಸೊಪ್ಪು ಗಿಪ್ಪು ಏನಿರ್ತೈತಲ್ಲ ಅಂಥದನ್ನು ನೀವು ಫ್ರೀಯಾಗಿ ಸಿಗೋದನ್ನು ತೊಗೊಂಬಂದು ನೀವು ಎಲ್ಲೂ ಹೋಗಿರೋದಕ್ಕೆ ಅದು ತಿಂದಿರೋದು ಅಲ್ಲ ಅದು ಎಲ್ಲನೂ ತಿಂತೈತ್ರಿ ಅದು. ಅದಕ್ಕೇನಪ್ಪ ಅಂತಂದ್ರೆ ನೀವೊಂದು ಅದು ಫ್ರೀ ಖರ್ಚು ಕಡಿಮೆ ಮಾಡಿಕೊಂಡು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಾಟಿ ಕೋಳಿಗೆ ಸಾಕಾಣಿಕೆ ಮಾಡ್ತೇನೆ ಅಂತಂದ್ರೆ ನೀವು ಎಲ್ಲಾದ್ರೂ ಹೋಗಿ ಸಿಮೆಂಟ್ ಗೋಡಾನೊಳಗೆ ಸಾಕ್ತೇನೆ ಅಂತಂದ್ರೆ ಆಗೋದಿಲ್ಲ ರೀ. ಅದು ಫ್ರೀ ರೇಂಜ್ನಾಗ ಹೊರಗಡೆ ಬಿಡ್ರಿ. ಹಸಿರು ಮೇವು ಭಾಳ ಇಂಪಾರ್ಟೆಂಟ್ ರೀ ಅದಕ್ಕೆ. ನಾಟಿ ಕೋಳಿಗೆ ಹಸಿರು ಮೇವು ಭಾಳ ಇಂಪಾರ್ಟೆಂಟ್. ಹಸಿರು ಮೇವು ಎಷ್ಟು ಇರ್ತೈತಲ್ರಿ ನಮಗೆ ಅಷ್ಟು ಖರ್ಚು ಕಡಿಮೆ ಬರುತ್ತೆ ರೀ ಫೀಡಿಂದ. ನಾವು ಏನಲ್ರಿ, ಒಂದು 100 ಕೋಳಿ ಸಾಕೇವು ಅಂತಂದ್ರೆ ಬೆಳಿಗ್ಗೆ 1 kg, ಸಾಯಂಕಾಲ ಒಂದು 2 kg ಲೆಕ್ಕಕ್ಕೆ ಫೀಡ್ ಹಾಕ್ಬೇಕ್ರಿ. ಅದು ಬಿಟ್ರೆ ನೀವು ಉಳಿದಿರೋದು ಹಸಿರು ಮೇವಿನಾಗ ಮೇಯಿಸ್ರಿ. ಅದು ಹಸಿರು ಮೇವು ಎಷ್ಟು ಇರ್ತೈತಲ್ರಿ ಅಷ್ಟು ಚಲೋ ಅದಕ್ಕೆ. ಮತ್ತು ನೀವು ಎಲ್ಲನೇ ಸಾಕ್ತೀನಿಪ್ಪ ಅಂತೇಳಿ ನೀವು ಯಾವ್ದಾರು ಒಂದು ಸಿಮೆಂಟ್ ಗೋಡನ್ನಾಗ ಸಾಕಿ ಅದಕ್ಕೆಲ್ಲನೂ ಮುಸುರಿ ತಂದು ಹಾಕಿದ್ನೆ, ಫೀಡ್ ತಂದು ಹಾಕಿದ್ನೆ, ಆಮೇಲೆ ವೇಸ್ಟೇಜ್ ತರಕಾರಿ ತಂದು ಹಾಕಿದ್ನೆ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ ರೀ. ಯಾಕಂತಂದ್ರೆ ಅದಕ್ಕೆ ಹಸಿರು ಮೇವು ಅಷ್ಟೇ ಇಂಪಾರ್ಟೆಂಟ್ ರೀ. ಹಸಿರು ಮೇವು ನೀವು ಏನೋ ತರಕಾರಿ ತಂದು ಹಾಕ್ರಿ, ಏನೋ ಫೀಡ್ ತಂದು ಹಾಕ್ರಿ, ಅದಕ್ಕೆ ಯಾವುದು ಸಂಬಂಧ ಪಡಂಗಿಲ್ಲ ರೀ. ಹಸಿರು ಮೇವು ಏನೈತಲ್ರಿ, ಹುಲ್ಲು, ಕಸ, ಕಡ್ಡಿ, ಹುಳ, ಹುಪ್ಪಡಿ ಏನಿರ್ತದಲ್ಲ ಇಂಥದ್ದು ತಿಂದಾಗರಿ ಅದು ಒರಿಜಿನಲ್ ನಾಟಿ ಕೋಳಿ ಆಗೋಕ್ಕೆ ಸಾಧ್ಯ. ಮತ್ತು ಏನಪ್ಪ ಅಂತಂದ್ರೆ ಅದು ಬೆಳವಣಿಗೆನೂ ಅಷ್ಟು ಬೇಗ ಆಕೈತ್ರಿ ಅದಕ್ಕೆ. ನೀವು ಮತ್ತು ಫೀಡ್ ಗೀಡನ್ನೆಲ್ಲ ಇಂಥದ್ದನ್ನೆಲ್ಲ ತೊಗೊಂಬಂದು ಗೋಡಾಣದಾಗ ಸಾಕಿ ಶೆಡ್ನಾಗ ಸಾಕ್ತೇನೆ ಅಂತಂದ್ರೆ ಅದು ಆಗೋಕ್ಕೆ ಸಾಧ್ಯನೇ ಇಲ್ಲ ರೀ. ಅದಕ್ಕೆ ಏನಪ್ಪ ಅಂದ್ರೆ ನಿಮ್ಗೆ ಆದಷ್ಟು ಫ್ರೀ ರೇಂಜ್ನಾಗ ಈಗ ನೋಡ್ರಿ, ನಮ್ಮ ಹಿಂದೆ ನಂಗೆ ಹುಲ್ಲು ಐತಲ್ಲ, ಇದು ಅಡಿಕೆ ತೋಟ ರೀ. ಅಡಿಕೆ ತೋಟ ಒಂದು ಎಕರೆ ಅಡಿಕೆ ತೋಟದಾಗ ಆರಾಮಾಗಿ ಮೇಯ್ಕೊಂಬರ್ತೈತೆ ರೀ ಅದು. ಹುಲ್ಲು, ಹಸು, ಕಡ್ಡಿ ಎಲ್ಲ, ಹುಳ, ಹುಪ್ಪಡಿ ಎಲ್ಲ ತಿಂತೈತಿ. ಅದಕ್ಕೇನಪ್ಪ ಹಿಂಗೆ ಫ್ರೀ ಆಗಿದ್ರೆ ಚಲೋ ರೀ. ನೀವು ಆದಷ್ಟನ್ನು ನೀವು ಫ್ರೀಯಾಗಿ ಸ್ವಲ್ಪ ಮೇಯಿಸ್ರಿ, ನಿಮಗೆ ಖರ್ಚು ಭಾಳ ಕಡಿಮೆ ಆಕೈತಿ. ಮತ್ತು ಈಗೇನಪ್ಪ ಅಂತ ನಾ ಹೇಳ್ದಂಗೆ
ನೀವು ಇಷ್ಟೆಲ್ಲ ಫೀಡ್ ಅಂತೂ ಫ್ರೀಯಾಗಿ ಕೊಟ್ಟಿರಿ ಅಂತಂದ್ರೂ ನೀವು ಸಾಯಂಕಾಲ ಆಗಲಿ ಬೆಳಗ್ಗೆ ಟೈಮ್ ಆಗಲಿ 1 ಕೆ ಜಿ ಲೆಕ್ಕಕ್ಕೆ ಇಷ್ಟೆಲ್ಲ ಸೇರಿ ಅಂದರೆ ಈ ಗೊಂಜಾಳ ಜೋಳ ಮತ್ತು ಅಕ್ಕಿ ಮತ್ತು ನಿಮ್ಮ ಹತ್ರ ಏನಾರು ಕಾಳು ಕಡಿ ಇಂಥ ವೇಸ್ಟೇಜ್ ಕಾಳು ಕಡಿ ಇದ್ದರೆ ಅಂಥವು ಸೇರಿ 1 ಕೆ ಜಿ ಬೆಳಗ್ಗೆ 1 ಕೆ ಜಿ ಸಾಯಂಕಾಲ 2 ಕೆ ಜಿ ಲೆಕ್ಕಕ್ಕೆ ಒಂದು 100 ಕೋಳಿ ನಾ ಹೇಳ್ತದ್ದು 100 ಕೋಳಿಲಿಗೆ ಒಂದಿಷ್ಟು ಉಗ್ಗಿ ಸಾಕ್ರಿ ಅವಕ್ಕೆ ಅಷ್ಟೇ ಸಾಕು ಅವಕ್ಕೆ. ಯಾಕಂದ್ರೆ ಅದು ಆರಾಮ್ ಫ್ರೀಯಾಗಿ ಸ್ವಲ್ಪ ಮೈಕೊಂಬರ್ತಾವೆ. ಅದಕ್ಕೇನಪ್ಪ ಅಂತಂದ್ರೆ ದಯವಿಟ್ಟು ಈ ಒಂದು ಮಾಹಿತಿ ನಿಮ್ಗೊಂದು ಹೆಂಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಅಂತ ತಿಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ವಂದನೆಗಳು.